ಹಾರೋಗೇರಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸಮಾರಂಭ ತದನಂತರದಲ್ಲಿ ಧ್ವಜಾರೋಹಣ. ಜನಗತೆಗೆ ಆಗಮಿಸಬೇಕು. ಮಹಾತ್ಮರ ಭಾವ ಮುಖ್ಯಾಧಿಕಾರಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. पंजाब सिंध गुजरात मराठा द्राविड़ उत्कल बंगा यमुना गंगा उच्चल जलधि तरंगा शुभ नामे जागे आशीष ಹಲವಾರು ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನದ ಮೂಲಕ ಭಾರತ ದೇಶಕ್ಕೆ ದೊರೆತ ಸ್ವಾತಂತ್ರ್ಯವೆಂದು 79 ವಸಂತಗಳನ್ನು ಪೂರೈಸಿ ಜಗತ್ತು ನಿಬ್ಬೆರಗಾಗಿ ನೋಡುವ ಹಾಗೆ ಇಂದು ವಿಶ್ವ ಗುರುವಾಗಿದೆ ಎಂದು ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಅಭಿಮತ ವ್ಯಕ್ತಪಡಿಸಿದರು. ನಮ್ಮ ಜನರೇಷನ್ ಆಯ್ತು, ನಮ್ಮ ಮುಂದಿನ ಜನರೇಷನ್ ಆಯ್ತು, ಈಗ ಎಲ್ಲ ಪೀಳಿಗೆಯಾಗೂ ಒಂದು ರಾಜಕೀಯ ಬಂತು, ಶಿಕ್ಷಣ ಬಂತು, ಮುಂದೆ ತಂತ್ರಜ್ಞಾನದೊಳಗೆ ಬಂತು. ನಮ್ಮ ಕರ್ನಾಟಕ ರಾಜ್ಯ ಆಗಲಿ, ಭಾರತ ದೇಶ ಆಗಲಿ, ಎಲ್ಲದರೊಳಗೆ ಸ್ವತಂತ್ರವಾಗಿ ಮುಂದೆ ಬಂದತಿ. ಈ ಮುಂದೆ ನಮ್ಮ ಎಷ್ಟೋ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕ ನಂತರ 79 ವರ್ಷದಲ್ಲಿ ಯಾವ್ಯಾವ ಪೀಳಿಗೆಯಾಗ ಎಷ್ಟೆಷ್ಟು ಯಾವುದೋ ಒಂದು ಯಾವ ಬೇರೆ ಮುಂದುವರೆದ ದೇಶಗಳಿಗೆ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಯಾವುದೇ ಒಂದು ಕ್ಷೇತ್ರದಾಗ ನೋಡಿದ್ರು ನಮ್ಮ ಭಾರತ ದೇಶ ಭಾಳ ಪ್ರಗತಿ ಹಂತದಲ್ಲಿ ಅಂತ ಹೇಳ್ಬೋದು. ಇದು ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಆಗಲಿ ಏನು ಎಷ್ಟೋ ಜನ ಹೋರಾಟ ಮಾಡಿ ಅವರ ಬದುಕನ್ನು ತ್ಯಾಗ ಮಾಡಿ ಹಗಲು ರಾತ್ರಿ ಹೋರಾಟ ಮಾಡ್ಯಾರ, ಜೈಲಿನಾಗ ನಿಂತಾರ, ಏನೇನೋ ಮಾಡಿ ಒಂದು ಕಷ್ಟಪಟ್ಟು ಅವರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕತಿ. ಆಗಿನ 1947ಕ್ಕಿಂತ ಮುಂಚೆ ನಾವು ಇದ್ದಿದ್ರೆ ಆವಾಗಿಂದ ಏನೋ ಭಯಾನಕ್ಕಿತ್ತು. ಆವಾಗಿನ ಕಾನೂನುಗಳು ನೋಡಿದರೆ ಬೇರೆ ದೇಶದವ್ರು ಬಂದು ನಮ್ಮನ್ನು ಆಳುವಂಥ ಪರಿಸ್ಥಿತಿ ಇತ್ತು. ನಮ್ಮ ಪುಣ್ಯ ಈಗಿನ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿ ಬಂದಾಗ ನಮಗೊಂದು ಏನೋ ಒಂದು ರಾಜಕೀಯ ನಿಂತ ಇದನ್ನಾಗ್ಬೋದು, ಒಂದು ದೊಡ್ಡ ಆಫೀಸರ್ ಆಗ್ಬೋದು, ಒಂದು ಏನೋ ಆಗ್ಬೋದು. ಇದನ್ನೆಲ್ಲ ಮಾಡಿಕೊಟ್ರೆ ಅವ್ರನ್ನ ಯಾರಿಗೆ ನೆನಪು ಮಾಡ್ಕೊಬೇಕಪ್ಪ ಅಂತಂತಾರೆ. ಈಗ ನಾವು ನೋಡಿದ್ರೆ ಏನೋ ಒಂದು ಕೆಲಸ ಮಾಡಿದ್ವಿ ಅಂದ್ರೆ ಒಂದು 3-4 ತಾಸು ಮಾಡಿದ್ವಿ ಅಂದ್ರೆ ಆಯ್ತಪ್ಪ ಸಾಕು ನಡಿ ಏನು ಹೋಗುನು ಅಂತ ಹೇಳ್ತೀವಿ. ಆದರೆ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಎಷ್ಟೋ ಇವರ ಇದನ್ನು ಮಾಡಿದರೆ ಅವರ ಪ್ರತಿಫಲವಾಗಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕತ್ತೆ ಅಂತೇಳಿ ನನ್ನ 2 ಮಾತುಗಳಿಗೆ ವಿರಾಮ. ಇದೇ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ವಿಕಲಚೇತನರ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸಿದರು. ನಂತರ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ದೇಶಭಕ್ತಿ ಗೀತೆಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಜರುಗಿದವು. ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಮನಗುಳಿ, ಭಗವಂತ ಬಂತಿ, ನೇಮಣ್ಣ ನಾಗಾವಿ, ವಿಕ್ರಮ್ ಪತ್ತಾರ್, ವಸಂತ್ ಅಲಕನೂರು, ದುಂಡಪ್ಪ ಹಾಡಕಾರ, ಮಲ್ಲಪ್ಪ ಐನಾಪುರ, ಬಸವರಾಜ್ ಕೋತಾ, ಪುರಸಭೆ ಸದಸ್ಯರು, ಸಿಬ್ಬಂದಿ ವರ್ಗ, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪುರಸಭೆ ಉಪಾಧ್ಯಕ್ಷ ಬಸವರಾಜ್ ಅರಿಕೆರೆ ಸ್ವಾಗತಿಸಿ ಪರಿಚಯಿಸಿದರು. ನಿವೃತ್ತ ಶಿಕ್ಷಕ ಅಶೋಕ್ ಅರಿಕೆರೆ ನಿರೂಪಿಸಿ ವಂದಿಸಿದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.